ಈಶ್ವರಪ್ಪ ಅವರ ರಕ್ತ ಕಣದಲ್ಲೂ ಕೂಡ ಹಿಂದುತ್ವ ಹರಿತಿದೆ ಸರ್. ಈಶ್ವರಪ್ಪನವ್ರ ಬಗ್ಗೆ ನನಗೆ ಗೌರವ ಇದೆ, ಆದರೆ ಯಾವ ಕಾರಣಕ್ಕೆ ಅವರಿಗೆ ಇದು ಮಾಡಿದ್ರೆ ಗೊತ್ತಿಲ್ಲ. ಒಂದು ರಾಜ್ಯದಲ್ಲಿ ಹಿಂದುಳಿದವರಿಗೆ ಕೊಡಬೇಕಾಯ್ತು ಹಂಗಂತೇಳಿ ಈಶ್ವರಪ್ಪನ ಮಾತಾಡ್ತೀವಿ ಅಂತಲ್ಲ. ಈಶ್ವರಪ್ಪನವರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ, ಅವ್ರು ತ್ಯಾಗ ಮಾಡಿದರು. ಲೋಕಸಭೆ ಒಟ್ಟಿಗೆ ಎಲ್ಲರೂ ಒಂದು ಕಡೆ ಕೊಡಬೇಕಾಯ್ತು. ಇದು ಕಾರ್ಯಕರ್ತರು ಮತ್ತಾರಿದೆ. ಯಾಕೆ ಹಿಂದುಳಿದವರ್ಗ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರು, ಒಕ್ಕಲಿಗರು, ಮೂರನೇ ಸ್ಥಾನದಲ್ಲಿ ಕುರುಬ ಆಲಮತ ಸಮಾಜ ಇದೆ, ಹಿಂದುಳಿದ ಸಮಾಜದಲ್ಲಿ ಸಾಕಷ್ಟಿದೆ. ಹಾಗಾಗಿ ಕೊಡಬೇಕಾಗಿತ್ತು, ಯಾವ ಕಾರಣಕ್ಕೆ ಕೊಟ್ಟಿಲ್ಲ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ಹೆಚ್ಚು ಟೀಕೆ ಮಾಡಲ್ಲ, ಅದನ್ನು ನಾನು ಟೀಕೆ ಮಾಡ್ತೀವಿ ಅಂತಲ್ಲ, ಅವಕಾಶ ಕೊಡಬೇಕಾಯ್ತು. ರೇಣುಕಾಚಾರ್ಯ ಒಬ್ಬ ನಿರ್ಧಾರ ಅಲ್ಲ, ನಾವೆಲ್ಲ ಒಂದು ತಂಡ ಇದ್ದೀವಿ. ನಾವು ಭಿನ್ನಮತೀಯರಲ್ಲ, ಬಂಡಾಯನಲ್ಲ. ನಮ್ಮ ಕೆಲವು ಮಾಧ್ಯಮ ಸ್ನೇಹಿತರು ನಮ್ಮನ್ನು ಭಿನ್ನಮತೀಯರು, ಬಂಡಾಯ, ರೆಬಲ್ ಅಂತ ಹೇಳಿದ್ವಿ. ನೀವು ನಮ್ಮ ಸ್ನೇಹಿತರೆ, ಅತೃಪ್ತರಲ್ಲ. ನಾವು ತೃಪ್ತರಾದರೆ ಲೋಕಸಭೆ ಅಭ್ಯರ್ಥಿ ವಿಚಾರದಲ್ಲಿ ನಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವೆಲ್ಲ ಒಟ್ಟಾಗಿ ಸೇರ್ತೀವಿ. ಇನ್ನು ಕೆಲವರು ನೋಡಿ, ಯಾರು ಮಾತಾಡ್ಸ್ಬೇಕು ಅವರು ಮಾತಾಡ್ಲಿ. ಸುಮ್ಮನೆ ಮಧ್ಯದಲ್ಲಿ ಕೆಲವರು ಬಂದು ನಾನು ಅಂತೇಳಿ ಸ್ಪರ್ಧೆ ಬಿದ್ದು ನಮ್ಮಿಂದ ಸರಿ ಆಗ್ಬೇಕು ಅಂತ ಕೆಲವರು ಹೊರಟಿದ್ದಾರೆ. ಆದರೆ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಮಾತಾಡಿದ್ದೀವಿ. ಯಾವ ಸಂದರ್ಭದಲ್ಲಿ ಮಾತಾಡಬೇಕು, ನಮ್ಮ ನಿರ್ಣಯ ಏನು, ನಿಲುವೇನು, ಅದನ್ನು ಗೌಪ್ಯ ಸ್ಥಳದಲ್ಲಿ ಸೇರಿ ನಿರ್ಣಯ ಮಾಡ್ತೀವಿ. ಯಾವಾಗ ಏನು ನಾನು ಮಾಧ್ಯಮದಿಂದ ಬಹಿರಂಗವಾಗಿ ಹೇಳಲ್ಲ. 3 ದಿನ ಆಯ್ತು ಸರ್. ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯ ಇದೆ. ಇದೇ ಥರನೇ ಅಭ್ಯರ್ಥಿ ಕೊಟ್ಟರೆ ಲೋಕಸಭಾ ಕ್ಷೇತ್ರದಲ್ಲಿ 7 ಲೋಕಸಭಾ ಕ್ಷೇತ್ರದಲ್ಲಿ ವಿರೋಧ ಇದೆ. ಬಿಜೆಪಿ ಅನೌನ್ಸ್ ಮಾಡಿರೋ ಟಿಕೆಟ್. ನಾನು ಬೇರೆ ಲೋಕಸಭೆ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಅಷ್ಟು ದೊಡ್ಡವ ನಾನಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಒಂದು ನಿಮಿಷ, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಕೆಲವರು ಚುನಾವಣೆಯಲ್ಲಿ ಸೋತಿದ್ದಾರೆ, ಬಿಡ ಇವನಿಂದ ಏನಾಗಬೇಕಂತ ಕಂಡಿರ್ಬೋದು. ನಾವೇನು ಮಾಡೋಕ್ಕೋನ. ಆದರೆ ಜನರ ಮಧ್ಯೆ ನಾವು ಅದೀವಿ. ನಾವು ಸೋತಿರ್ಬೋದು, ತಾಂತ್ರಿಕವಾಗಿ ಸೋತಿದ್ವಿ. ಜನ ನಮಗೆ ಮತ ಕೊಡ್ತಾರೆ. ಆದರೆ ಕೆಲವು ತಪ್ಪು ನಿರ್ಧಾರಗಳಿಂದ ಸೋತಿರ್ಬೋದು. ಆದರೆ ಜನರ ಮಧ್ಯೆ ಇದೀವಿ. ಜನ ನಮ್ಮ ಬಗ್ಗೆ ಗೌರವ ಇದೆ. ನಾವು ಸದಾ ಜನರ ಬಗ್ಗೆ ಸೋತಿರುವ ಒಂದೇ ದಿವಸದಲ್ಲಿ ನಾವು ಮತ್ತೆ ಪುಟಿದೆತ್ತಿದ್ದೀವಿ. ಸದಾ ಹಸನ್ಮುಖಿಯಾಗಿ ಜನರ ಮಧ್ಯೆ ಬದುಕಿದ್ದೀವಿ. ಜನಾಶೀರ್ವಾದ ನಮಗಿದೆ. ನೋಡೋಣ, ನಾವೆಲ್ಲ ಒಟ್ಟಾಗಿ ತೀರ್ಮಾನ ಮಾಡಿದ್ದೀವಿ.